ಬಾಲಿವುಡ್ ಆಯ್ತು, ಟಾಲಿವುಡ್ ಆಯ್ತು, ಬಳಿಕ ಈಗ ಸ್ಯಾಂಡಲ್ವುಡ್ ಕಾಮಕಾಂಡ. ಕನ್ನಡ ಚಿತ್ರರಂಗದಲ್ಲೂ ಕೂಡ ಈ ಹೇಮಾ ಕಮಿಟಿಯ ರೀತಿಯಲ್ಲಿ ಕಮಿಟಿಯೊಂದನ್ನ ಮಾಡಬೇಕು ಅನ್ನುವಂತ ಒತ್ತಡ ಈಗ ಕೇಳಿ ಬರ್ತಾ ಇದೆ. ಮಲಯಾಳಂನಲ್ಲಿ ಯಾವ ರೀತಿಯಾಗಿ ಹೇಮಾ ಕಮಿಟಿ ಇದೆ ಆ ರೀತಿಯಲ್ಲಿ ಕಮಿಟಿ ಆಗಬೇಕು ಅನ್ನುವಂತ ಒತ್ತಡ ಕೇಳಿ ಬರ್ತಾ ಇದೆ. ಸಿಎಂಗೆ ಲಿಖಿತ ರೂಪದಲ್ಲಿ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸಿಎಂಗೆ ಮನವಿ ಪತ್ರವನ್ನ ಬರೆದು ಕರ್ನಾಟಕ ಫೈರ್ ಸಂಘಟನೆ ಆಗ್ರಹವನ್ನ ಮಾಡಿದೆ. ಸ್ಯಾಂಡಲ್ವುಡ್ನಲ್ಲಿ ಲೈಂಗಿಕ ದೌರ್ಜನ್ಯದ ಬಗ್ಗೆ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯ ಕೇಳಿ ಬರ್ತಾ ಇದೆ. ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಈ ಸಂಘಟನೆ ಈಗ ಒತ್ತಾಯವನ್ನ ಮಾಡ್ತಾ ಇದೆ. ಕನ್ನಡ ಚಿತ್ರರಂಗ ಸೇರಿ ವಿವಿಧ ಉದ್ಯಮಗಳ ಗಣ್ಯರಿಂದಲೂ ಕೂಡ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಒಟ್ಟು 153 ಕಲಾವಿದರು, ತಂತ್ರಜ್ಞರಿಂದ ಈ ಮನವಿ ಪತ್ರಕ್ಕೆ ಸಹಿ ಕೂಡ ಹಾಕಲಾಗಿದೆ. ಈಗಾಗಲೇ ಕೇರಳ ಸರ್ಕಾರಕ್ಕೆ ಹೇಮಾ ಕಮಿಟಿಯಿಂದ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಅದರ ಬೆನ್ನಲ್ಲೇ ಸಾಕಷ್ಟು ಡೆವಲಪ್ಮೆಂಟ್ಸ್ ನಡೆದಿದೆ. ಅದೇ ವರದಿಯನ್ನ ಆಧರಿಸಿ ಕ್ರಮ ಕೈಗೊಳ್ಳೋದಾಗಿ ಕೇರಳ ಸರ್ಕಾರ ಕೂಡ ಹೇಳಿದೆ. ಹೀಗಾಗಿ ಸ್ಯಾಂಡಲ್ವುಡ್ನಲ್ಲೂ ಕೂಡ ಅದೇ ರೀತಿಯ ಒಂದು ಕಮಿಟಿ ರಚನೆ ಆಗಬೇಕು. ಹೇಮಾ ಕಮಿಟಿ ಯಾವ ರೀತಿಯಾಗಿದೆಯೋ ಅದೇ ರೀತಿಯಲ್ಲಿ ಕನ್ನಡದಲ್ಲೂ ಕೂಡ ಒಂದು ಕಮಿಟಿ ರಚನೆ ಆಗಬೇಕು ಅನ್ನುವಂಥದ್ದನ್ನ ಈಗ ಫೈರ್ ಸಮಿತಿ ಆಗ್ರಹವನ್ನ ಮಾಡಿರೋದು. ಸಿಎಂಗೆ ಲಿಖಿತ ರೂಪದಲ್ಲಿ ಒಂದು ಲೆಟರ್ ಕೊಟ್ಟಿದ್ದಾರೆ. ಇಂಥದ್ದೊಂದು ಕಮಿಟಿ ಆಗಬೇಕು. ಆ ಕಮಿಟಿ ರಚನೆ ಆದ ನಂತರದಲ್ಲಿ ಯಾವುದೇ ರೀತಿಯ ಇಂಥ ದೂರುಗಳು ಬಂದಂತಹ ಸಂದರ್ಭದಲ್ಲಿ ವರದಿಯನ್ನ ಸಿದ್ಧಪಡಿಸಿ ಆ ನಂತರ ಆದಷ್ಟು ತ್ವರಿತ ಗತಿಯಲ್ಲಿ ತನಿಖೆಗಳು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಗ್ರಹವನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಲಿಖಿತ ರೂಪದಲ್ಲಿ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ. ಅದಷ್ಟೇ ಅಲ್ಲ, 153 ಜನಕ್ಕೆ ಸಹಿ ಕೂಡ ಹಾಕಿದ್ದಾರೆ. ಅನೇಕ ಸಿನಿಮಾ ರಂಗದವರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಬೇರೆ ಬೇರೆ ಗಣ್ಯರಾಗಿರ್ಬೋದು, ಇವರೆಲ್ಲರೂ ಕೂಡ ಈಗ ತನಿಖೆಗೆ ಮನವಿಯನ್ನ ಮಾಡ್ತಾ ಇರೋದು. ಕನ್ನಡದಲ್ಲೂ ಕೂಡ ಇಂಥದ್ದೊಂದು ಕಮಿಟಿ ರಚನೆ ಅನಿವಾರ್ಯ ಆಗಿದೆ. ಅನೇಕ ಬಾರಿ ಇಂಥದ್ದು ಆರೋಪಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ನಟಿಯರ ಪರವಾಗಿ ನಿಲ್ಲುವಂಥವರಾಗಿರ್ಬೋದು ಅಥವಾ ನಟರ ಪರವಾಗಿ ನಿಲ್ಲುವಂಥವರಾಗಿರ್ಬೋದು ಯಾರು ಕೂಡ ಇರೋದಿಲ್ಲ, ಧ್ವನಿ ಎತ್ತುವಂಥ ಕೆಲಸಗಳು ಆಗೋದಿಲ್ಲ. ಈ ಹಿಂದೆಯೂ ಕೂಡ ಮೀಟು ಪ್ರಕರಣ ಬಹಳ ದೊಡ್ಡದಾಗಿ ಸದ್ದು ಮಾಡಿತ್ತು. ಆ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ಬೆಳವಣಿಗೆಗಳು ಆಗಿಲ್ಲ. ಆ ಸಂದರ್ಭದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಒಂದು ಕಮಿಟಿ ರಚನೆ ಆಗಿದ್ದೇ ಆದಲ್ಲಿ ಅದರಿಂದ ತನಿಖೆ ಜೊತೆಗೆ ಸಿನಿಮಾ ರಂಗದವರಿಗೂ ಕೂಡ ಬಹಳ ಉಪಕಾರ ಆಗುತ್ತೆ ಅನ್ನುವಂಥದ್ದನ್ನು ಈಗ ಹೇಳಲಾಗ್ತಾ ಇದೆ. ಯಾಕಂದರೆ ಹೇಮಾ ಕಮಿಟಿ ಕೊಟ್ಟಂಥ ವರದಿ ಏನಿದೆ ಅದು ಬಹಳ ಶಾಕಿಂಗ್ ಆಗಿತ್ತು. 100 ಜನ ಆ ನಂತರದಲ್ಲಿ ಮುಂದೆ ಬಂದು ತಮಗೂ ಆದಂಥ ಅನ್ಯಾಯವನ್ನ, ತಮ್ಮ ಮೇಲೆ ಆದಂಥ ಲೈಂಗಿಕ ದೌರ್ಜನ್ಯವನ್ನ ಸಿನಿಮಾ ರಂಗದಲ್ಲಿ ದೊಡ್ಡವರ ಮೇಲೆ ಆರೋಪಗಳನ್ನ ಹೊರಿಸಲಾಯಿತು. ಹಾಗಾಗಿ ಅಂಥ ಬೆಳವಣಿಗೆಗಳೆಲ್ಲವೂ ಕೂಡ ಬಾಲಿವುಡ್ನಲ್ಲಿ ನಡೀತಾ ಇರೋದ್ರಿಂದ ಸ್ಯಾಂಡಲ್ವುಡ್ನಲ್ಲೂ ಕೂಡ ಅಂಥದ್ದೊಂದು ಬೇಡಿಕೆ ಈಗ ಕೇಳಿ ಬರ್ತಾ ಇದೆ. ಅಂಥ ಕಮಿಟಿಯ ರಚನೆ ಆಗಬೇಕು ಅನ್ನುವಂಥದ್ದಕ್ಕೆ ಫೈರ್ ಸಮಿತಿ ಈಗ ಆಗ್ರಹವನ್ನ ಮಾಡಿದೆ. ಲೈಂಗಿಕ ದೌರ್ಜನ್ಯಗಳ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ. ಸಿನಿಮಾ ರಂಗ ಆಗಿರ್ಬೋದು, ಲೆಟ್ ಇಟ್ ಬಿ ಎನಿ ಫೀಲ್ಡ್ ಆಗಿರ್ಬೋದು. ಹಾಗಾಗಿ ಇಲ್ಲೂ ಕೂಡ ಅಂಥದ್ದೊಂದು ಕಮಿಟಿ ಅನಿವಾರ್ಯ ಇದೆ ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ.